ಬೆಂಗಳೂರಿಗೆ ಈಗ ಹೊಸ ರೂಮಿಗೆ ಶಿಫ್ಟ್ ಆದ್ಮೇಲೆ ಮೊದ್ಲು 4,000 ರೂಪಾಯಿ ಕೊಟ್ಟು ಮಾಡ್ಸದ್ ಈ ಶೂ ರ್ಯಾಕ್ ಕಂಡ್ರೆ ನಗುದ ಆಡುದ ಒಂದು ಗೊತ್ತಾತಿಲ್ಲ. ಅರ್ಧಕ್ಕರ್ಧ ಚಪ್ಪಲ್ಸ್ ಎಲ್ಲ ಬ್ಯಾಡ್ ಅಂತ ಬಿಸಾಕ್ರು. ನಂದೊಬ್ಳು ಚಪ್ಪಲಿಗೆ ಇಡೀ ರ್ಯಾಕ್ ಫುಲ್ ಆಯ್ತು. ಇನ್ ನನ್ನ ತಮ್ಮನ್ ಶೂ ಕಲೆಕ್ಷನ್ಸ್ ಎಲ್ಲ ಇದ್ರೊಳಗೆ ಮುಗಿಸ್ರೆ ನಂಗಂತೂ ಜಾಗ ಉಳಿಸೋದಿಲ್ಲ ಅಂತೇಳಿ ಅವನಿಗೆ ಆನ್ಲೈನ್ ಇಂದ ಆರ್ಡರ್ ಮಾಡಿದೆ. ಇವಾಗ ತರ್ಸು ಶೂ ರ್ಯಾಕ್ ನನ್ನ ತಮ್ಮಂಗಲ್ದ ಹಂಗಾಗಿ ಒಂದ್ 385 ರೂಪಾಯಿ ಆರ್ಡರ್ ಮಾಡಿದಷ್ಟೇ. ಆರ್ಡರ್ ಬೆಳಿಗ್ಗೆನೆ ರಿಸೀವ್ ಆಯ್ತು. ಅವ್ನು ಆಫೀಸಿಗೆ ಹೊರಮೇಲೆ ಇವಾಗ ಸೆಟ್ ಮಾಡೋ ಕೆಲಸ ನನ್ ಮೇಲೆ ಬಿತ್ತು. ನಾ ಕೊಟ್ಟದ್ 300 ರೂಪಾಯಿ ರೇಂಜ್ಗೆ ಎಕ್ಸ್ಪೆಕ್ಟೇಷನ್ ಅಂತ ಇರ್ಲಿಲ್ಲ. ಬಟ್ ಸ್ಟಿಲ್ ನಾನ್ ಅನ್ಕೊಂಡಿದ್ದೆ ಅಂತಂದ್ರೆ ಇದು ರೆಡಿ ಆಗಿ ಬದುತ್ತೇನೋ ಅಂತೇಳಿ. ಆ ಪಾರ್ಸೆಲ್ ರಿಸೀವ್ ಆದ್ಮೇಲೆ ಗೊತ್ತಾಯ್ತು ಅವ್ರು ಸಪರೇಟ್ ಪಾರ್ಟ್ಸ್ ನ ಕಳ್ಸಿ ನಾವು ಅದನ್ನ ಸೆಟ್ ಮಾಡ್ಕೊಂಡ್ಕಂದ್ರೆ ನಂಗೆ ಇಷ್ಟಪ್ಪ ಸೆಟ್ ಮಾಡ್ಕೊಂಬಕ್ ಸೀರಿಯಸ್ಲಿ ಪೇಷನ್ಸ್ ಇಲ್ಲ. ಅದು ಈ ತರ ಸಣ್ಣ ಸಣ್ಣ ವಿಷಯದಲ್ಲಿ ಸರ್ಪ್ರೈಸ್ ಕೊಟ್ಟಾಗ ನಮ್ಮಂಗೂ ಖುಷಿ. ಇದ್ರಲ್ಲಿ ಇದನ್ನ ಜಾಯಿಂಟ್ ಮಾಡ್ಕೊಂಬಕ್ಕೆ ಒಂದು ಗೈಡೆನ್ಸ್ ಫೋಟೋ ತರ ಕೊಟ್ಟಿರಿ. ಅದನ್ನ ನೋಡ್ಕೊಂಡ ನನ್ ಕೆಲಸ ಶುರು ಮಾಡ್ಕೊಂಡೆ. ನೀವು ಬಾಯ್ಸ್ ಎಲ್ಲ ಇದನ್ನ ಜೋಡ್ಸಿ ಕೂತ್ಕೊಂಡ್ರೆ ಜಸ್ಟ್ 2 ನಿಮಿಷ ಸಾಕ. ಬಟ್ ನಾನು ಬರೋಬ್ಬರಿ 2 ಗಂಟೆ ತಕೊಂಡೆ. ಸತ್ಯ ಹೇಳ್ದೆ ಸಾಕ್ಬೇಕಾಯ್ತ. ನನ್ನ ಅಪ್ಪ ಅಮ್ಮ ಈ ರೀಲ್ ಕಾಣ್ತಿದ್ರು ಇವಾಗ ಬಾರಿ ಖುಷಿ ಪಡ್ತಿರ್ತಾರೆ. ನಮ್ಮನೆ ಹೆಣ್ಣು ತಮ್ಮನ್ಗೋಸ್ಕರ ಈ ನಮ್ಮನೆ ಎಲ್ಲ ಒದ್ದಾಡಿ ಕೆಲಸ ಮಾಡತ್ತಂದೇಳಿ. ಈ ಕಡೆ ನಮ್ ಶೂ ರ್ಯಾಕು ರೆಡಿ ಆಯ್ತಾ. ಸಣ್ಣ ಸಣ್ಣ 2 ಜಿಪ್ ಇತ್ತು ಅಷ್ಟೇ ಅಲ್ದೆ ಈ ಕಡೆ ಚಂದದ್ದೊಂದು ಪಾಕೆಟ್ ತರ ಕೊಟ್ಟಿ ಸ್ವಲ್ಪ ಐಟಮ್ ಎಲ್ಲ ಇಟ್ಕೊಂಬಕಾತ. ಕಂಪ್ಲೀಟ್ ಸೆಟ್ ಆದ್ಮೇಲೆ ತಮ್ಮನಿಗೆ ವಿಡಿಯೋ ಕಾಲ್ ಮಾಡ್ರೆ ಅಕ್ಕ ಇದ್ರಲ್ಲಿ ಶೂ ರ್ಯಾಕ್ ಗಿಂತ ಜಾಸ್ತಿ ಸ್ಪೇಸ್ ಇತ್ತು. ನನ್ ಬಟ್ಟೆ ಎಲ್ಲ ಇಟ್ಕೊಂಬಕ್ ಒಳ್ಳೆ ಆತಂತ ಮಾರ. ಸರಿ ಅವ್ನು ಎಂತ ಬೇಕಾದ್ರೆ ಮಾಡ್ಕೊಳ್ಳಿ. 385 ರೂಪಾಯಿ ಈ ಪ್ರಾಡಕ್ಟ್ ಬೆಸ್ಟ್ ಅನ್ಸುತ್ತೆ. ನಿಮ್ಗೆ ಎಂತಾರು ಇದ್ರ ಲಿಂಕ್ ಬೇಕಂದ್ರೆ ಈ ರೀಲ್ನ ನಂಗೆ ಶೇರ್ ಮಾಡಿ ನಾನು ನಿಮ್ಗೆ ಲಿಂಕ್ ಕಳಿಸ್ತೇನೆ.